ಶ್ರೀನಿವಾಸಪುರದಲ್ಲಿನ ಸಾಯಿ ವಿದ್ಯಾ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಮೆಗಾ ಸೇಲ್ಸ್ ಅನ್ನ ಹಮ್ಮಿಕೊಂಡಿದ್ದಾರೆ. ಕಾಲೇಜ್ ಹುಡುಗರು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡೋಣ ಬನ್ನಿ. ಸರ್, ಈ ಕಾಲೇಜಿನ ಪ್ರಿನ್ಸಿಪಾಲ್ ತಾವು ಈ ಒಂದು ಬಿಸ್ನೆಸ್ ಸ್ಟಾಲ್ಸ್ ಅನ್ನ ಮಕ್ಕಳಿಗೆಲ್ಲ ಮಾಡಿಸಿದ್ದೀರಿ. ಹೌದು. ಏನ್ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ ಸರ್? ಇವತ್ತಿನ ದಿವಸ ಸ್ಪರ್ಧಾ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಎಲ್ಲ ಬೆಳೀತಾ ಇರ್ತಕ್ಕಂತ ಈ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಿಕ್ಷಣ ಕೊಡ್ತಾ ಇದೆ. ಬಹಳ ಸಂತೋಷದ ಒಂದು ವಿಷಯ. ಶಿಕ್ಷಣದ ಜೊತೆಗೆ ಎಲ್ರಿಗೂ ಸಹ ಇವತ್ತು ಉದ್ಯೋಗ ಅವಕಾಶ ಕಲಿಸ್ತಕ್ಕಂಥದ್ದು ಅಷ್ಟೊಂದು ಸುಲಭವಿಲ್ಲ. ಸರ್ಕಾರದ ಕೆಲಸ ಅನ್ನೋದಕ್ಕೆ ಬದಲಾಗಿ ಬೇರೆ ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಲಿಕ್ಕೆ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಮೆಗಾ ಸೇಲ್ಸ್ ಡೇ ಅನ್ನತಕ್ಕಂಥ ಒಂದು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಬಂಡವಾಳ ಹೂಡತಕ್ಕಂಥ ವಿಧಾನ ಹಾಗೂ ಆ ಬಂಡವಾಳ ಹೂಡಿಕೆಯೊಂದಿಗೆ ಹೇಗೆ ಅವರು ಲಾಭವನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಇವತ್ತು ಈ ಒಂದು ಮೆಗಾ ಮನವರಿಕೆ ಆಯ್ತು ಸರ್. ಜೊತೆಗೆ ಏನ್ ಸ್ಟಾಲ್ ಇಟ್ಟಿದ್ದೀರಿ ಸರ್? ಬಿರಿಯಾನಿ ಸ್ಟಾಲು. ಏನ್ ನಿನ್ನ ಹೆಸರು? ನನ್ನ ಹೆಸರು ಫರತ್ ಅಂತ. ಏನ್ ಓದ್ತಾ ಇದ್ದೀಯಾ? ಫಸ್ಟ್ ಇಯರ್ ಬಿಕಾಮ್. ಬಿರಿಯಾನಿ ಮಾಡ್ಬೇಕು ಅನ್ನೋದು ಐಡಿಯಾ ಹೇಗ್ ಬಂತು ನಿನ್ಗೆ? ನಮ್ಮಮ್ಮ ಹೇಳಿದ್ರು ಬಿರಿಯಾನಿ ಮಾಡ್ಕೊಂಡು ಹೋಗು, ಎಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ, ಬಿರಿಯಾನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಎಲ್ಲರೂ ತಗೊಂತಾರೆ ಅಂತ. ಅದಕ್ಕೆ ಎಲ್ಲ ಖಾಲಿ ಆಗೋಗಿದೆ. ಎಲ್ಲ ಖಾಲಿ ಆಗೋಗಿದೆ. ಎಲ್ಲ ಖಾಲಿ ಆಗೋಗಿದೆ. ಎಷ್ಟು ಬಂಡವಾಳ ಹಾಕಿದ್ದೆ ಸರ್? 1900 ಬಂಡವಾಳ. ಪ್ರಾಫಿಟ್ 1600 ಬಂದಿದೆ ಸರ್. ಪ್ರಾಫಿಟ್ ಪ್ಲಸ್ 1900 ಪ್ಲಸ್ 1600. ಓಹೋ, ಹಾಗಾದ್ರೆ ಒಳ್ಳೆ ವ್ಯಾಪಾರ ಮಾಡ್ಬೋದು ಅಲ್ವಾ? ಈ ಒಂದು ನಾಲೆಡ್ಜ್ ಏನ್ ಸಿಕ್ತು ನಿನ್ಗೆ? ಸರ್, ಎಜುಕೇಶನ್ ಜೊತೆಗೆ ಬಿಸ್ನೆಸ್ ಮಾಡ್ಬೇಕು. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕಂದ್ರೆ ನಾವು ಗರ್ಲ್ಸ್ ಏನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ನಾವು ಮಾಡಿರೋ ಬಿರಿಯಾನಿ ಎಲ್ಲ ಸೇಲ್ ಆಗೋಗಿದೆ. ಅದಕ್ಕೆ ನನ್ನ ಮೈಂಡ್ ಅಲ್ಲಿ ಇನ್ನ ಬೇರೆ ದೊಡ್ಡ ಅಂಗಡಿ ಮಾಡಿದ್ರೇನೋ ಅದು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀವಿ ಸರ್. ಅಂದ್ರೆ ನಿಮ್ಗೆ ಗೊತ್ತಿರೋಂತ ಸ್ಕಿಲ್ ಬಿರಿಯಾನಿ ಮಾಡೋದು. ಅದಕ್ಕಾಗಿ ಬಿರಿಯಾನಿ ಮಾಡ್ಕೊಂಡ್ ಬಂದಿದ್ಯಾ? ದೊಡ್ಡ ಹೋಟ್ಲ್ ಇಡಬೇಕು ಅನ್ನೋದು ನಿನ್ ಗೋಲ್. ಹೆಸರು ಮನೋಜ್ ಅಂತ. ಏನ್ ಓದ್ತಾ ಇದೀಯಾ? ಸಾಯಿ ವಿಜಯ ಕಾಲೇಜಲ್ಲಿ ಡಿಗ್ರಿ ಫೈನಲ್ ಇಯರ್. ನಾನು ಏನ ಸ್ಟಾಲ್ ಇಟ್ಕೊಂಡಿದ್ದೆ? ನಾನು ಬಿರಿಯಾನಿ, ಕಬಾಬು, ಚಾಟ್ಸ್ ಇಟ್ಕೊಂಡಿದ್ದೆ. ಇವತ್ತು ಈ ಸ್ಟಾಲ್ ಇಟ್ಕೊಂಡಿದ್ಯಾ? ಈ ಒಂದು ವ್ಯಾಪಾರ ಮಾಡಿದ್ಯಾ? ನಾಲೆಡ್ಜ್ ಏನ್ ಸಿಕ್ತು ನಿನ್ಗೆ? ನನ್ಗೆ ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒಂದ್ ಅಂಗಡಿ ಮಾಡ್ಕೊಂಡು ಒಳ್ಳೆ ಜೀವನ ಮಾಡ್ಕೋಬಹುದು ಅಂತ ಇದರಲ್ಲಿ ಕಾಲೇಜಿಂದ ಇವತ್ತು ನಾನು ಕಲ್ತ್ಕೊಂಡಿದ್ದೀನಿ. ಎಷ್ಟು ಬಂಡವಾಳ ಹಾಕಿದ್ದೆ? ಬಂಡವಾಳ ಒಂದು 6000 ಹಾಕಿದ್ದೀನಿ. ನಾನು ಒಂದ್ 3000 ಮೇಲೆನೆ ಪ್ರಾಫಿಟ್ ಬಂದಿದೆ. ಓಕೆ. ನಿಮ್ ಸ್ಟಾಲ್ ಯಾವ್ದು? ನಮ್ಮ ಪಾನಿಪುರಿ ಸರ್. ಪಾನಿಪುರಿ. ಒಂದ್ ಪ್ಲೇಟ್ ಎಷ್ಟು ಮಾರ್ತಾ ಇದೀಯಮ್ಮ? 10 ರೂಪಾಯಿಗೆ 4 ಸರ್. 10 ರೂಪಾಯಿಗೆ ಒಂದ್ ಪ್ಲೇಟು, ಅದ್ರಲ್ಲಿ 4 ಪುರಿಗಳಿದೆ ಅಲ್ವಾ? ಓದ್ತಿರೋದೇನ್ ನೀನು? ಡಿಗ್ರಿ ಫಸ್ಟ್ ಇಯರ್ ಸರ್. ಏನ್ ಉದ್ದೇಶ ಇಟ್ಕೊಂಡು ಈ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಿ? ನಾವ್ ಈಗ ಬಿಕಾಮ್ ಓದ್ತಾ ಇದೀವಲ್ಲ ಸರ್, ಮುಂದೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಇವಾಗಿಂದ ಟ್ರೈನಿಂಗ್ ಆಗಕ್ಕೆ ಆತರ ಮಾಡಿಸ್ತಾರೆ ಕಾಲೇಜಲ್ಲಿ ಸೇರಿಸ್ತೆ ಅಂತ. ಒಳ್ಳೆ ಐಡಿಯಾ ಅಲ್ವಾ? ಪ್ರಾಕ್ಟಿಕಲ್ ಆಗಿ ನೀವು ಕಲಿಬಹುದು ಅಂತ. ಓಕೆ. ಎಷ್ಟು ಬಂಡವಾಳ ಹಾಕಿದ್ರಿ? 300 ಸರ್. ಎಷ್ಟು ವ್ಯಾಪಾರ ಆಗಿದೆ? 600 ಆಗಿದೆ ಸರ್. 1:2. ಪರವಾಗಿಲ್ಲ. ಓಕೆ. ಏನ್ ಸ್ಟಾಲ್ ಇದು? ಬಜ್ಜಿ 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 ಸ್ಟಾಲ್. ಏನ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತದ್ದು? ಮುಂದೆ ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಏನಾದ್ರು ಮಾಡಿದ್ರೆ ಪ್ರಾಫಿಟ್ ಬರುತ್ತೆ. ಏನ್ ಓದ್ತಿರೋದು ನೀವು? ಬಿಕಾಮ್ ಸೆಕೆಂಡ್ ಸೆಮ್. ಓ, ಬಿಕಾಮ್. ಬಿಸ್ನೆಸ್ ಐಡಿಯಾ ಸಿಗ್ಲಿ ಅಂತ ಪರ್ಪಸ್ ಆಗಿ. ಏನಮ್ಮ, ಏನ್ ಓದ್ತಾ ಇದೀಯಾ? ಬಿಕಾಮ್ 4th ಸೆಮ್. ಏನ್ ಉದ್ದೇಶ ಇಟ್ಕೊಂಡು ಈ ಸ್ಟಾಲ್ ಮಾಡಿದ್ಯಾ? ಪ್ರಾಫಿಟ್ ಗೈನ್ ಮಾಡ್ಬೇಕು ಅಂತ. ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೊಡೋಣ. ಏನ್ ಸ್ಟಾಲ್ ಇಟ್ಕೊಂಡಿರೋದು ನೀನು? ನಾವು ನಿಪ್ಪಟ್ ಮಸಾಲ. ನಿಪ್ಪಟ್ ಮಸಾಲ. ನಮಸ್ಕಾರ. ನಮ್ಮ ಸ್ಟಾಲ್ಗಳು ನೋಡಿದ್ರಿ, ಏನೇನ್ ಐಟಮ್ ತಿಂದ್ರಿ? ಸರ್, ನಾವು ಐಸ್ ಕ್ರೀಮ್ ತಗೊಂಡ್ವಿ, ಮತ್ತೆ ಪಾನಿಪುರಿ ತಗೊಂಡ್ವಿ, ಬಜ್ಜಿ ತಗೊಂಡ್ವಿ, ಮತ್ತೆ ಅಷ್ಟೇ. ಮತ್ತೆ ಇಂಚೂರು ಇದು ಚೇಪೆಕಾಯಿ ತಗೊಂಡ್ತಾ ಇದ್ವಿ. ಚೆನ್ನಾಗಿ ಇಡ್ಸಿದ್ ಯಾವ್ದು? ನಮ್ಗೆ ಎಲ್ಲ ಬಜ್ಜಿ ಚೆನ್ನಾಗಿತ್ತು. ಬಜ್ಜಿ ಚೆನ್ನಾಗಿತ್ತು. ಅವರು ಬಜ್ಜಿ ಮಾಡಿದಂತ ಅವ್ರ ಹೆಸರೇನು?
ಅವ್ರ ಹೆಸರು ಮನೋಜ್ ಅನ್ ಗ್ರೂಪ್ ಅಂತ. ಹಾಗಾದ್ರೆ ಮುಂದೆ ಬಜ್ಜಿ ಅಂಗಡಿ ಇಡಬಹುದು ಅವರು. ಇಡ್ಬೋದು, ಇಟ್ರೆ ಚೆನ್ನಾಗಿ ಒಳ್ಳೆ ವೆರೈಟೀಸ್ ಮಾಡಿದ್ರು. ಮೆಣಸಿನ್ಕಾಯಿ ಬಜ್ಜಿ, ಮತ್ತೆ ಇದು ಮಂಗಳೂರು, ಮತ್ತೆ ಇದು ಹೀರೆಕಾಯಿ ಎಲ್ಲ ಚೆನ್ನಾಗಿ ಮಾಡಿ. ಇಷ್ಟು ವೆರೈಟಿ ಮಾಡಿದ್ರು. ಮತ್ತೆ ಇದು ಪಲ್ಯದ ಬೋಂಡಾನು ಮಾಡಿದ್ರು. ಚೆನ್ನಾಗಿ ರೀಸನಬಲ್ ಪ್ರೈಸ್ ಇಟ್ಟಿದ್ರು, ಟೇಸ್ಟ್ ಕೊಟ್ಟಿದ್ರು ಚೆನ್ನಾಗಿ. 10 ರೂಪಾಯಿಗೆ ಎಷ್ಟಿತ್ತು? 10 ರೂಪಾಯಿಗೆ 3. ಓಕೆ. ಏನಮ್ಮ ಈ ಒಂದು ಸ್ಟಾಲ್ ಅಲ್ಲಿ ಕೊಂಡ್ಕೊಳಕ್ ಬಂದಿದ್ದೀರಾ? ಏನ್ ತಿಂಡಿ ತಗೊಂಡಿದ್ದೀರಿ? ಬಜ್ಜಿ, ಬೋಂಡ, ಮೈಸೂರ್ ಬೋಂಡ, ಮಂಗಳೂರು ಬೋಂಡ, ಮತ್ತೆ ಹೀರೆಕಾಯಿ ಬೋಂಡ, ಬಜ್ಜಿ ಇಷ್ಟು ತಗೊಂಡ್ ತಿಂದ್ರ? ಇಷ್ಟು ತಿನ್ವಿ, ಮಕ್ಕಳು ತಿನ್ಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಹಾಗಾದ್ರೆ ಮಧ್ಯಾಹ್ನ ಊಟ ಏನಿಲ್ಲ, ಬೇಕಾಗಿಲ್ಲ? ಏನಿಲ್ಲ, ಟೇಸ್ಟ್ ಸೂಪರ್ ಆಗಿದೆ, ಮಕ್ಕಳು ಸೂಪರ್ ಟೇಸ್ಟ್ ಕೊಟ್ಟವ್ರೆ, ಅದಕ್ಕೆ ಎಲ್ಲಾನು ಕೊಂಡ್ಕೊಂಡಿದ್ವಿ. ನೀವೇನ್ ಕೊಂಡ್ಕೊಂಡ್ ತಿಂದ್ರಮ್ಮ? ಸರ್ ನಾನು ಬಿರಿಯಾನಿ ತಿಂದೆ. ಬಿರಿಯಾನಿ ಕಬಾಬ್ ತಿಂದೆ ಸರ್. ಟೇಸ್ಟ್ ಚೆನ್ನಾಗಿತ್ತು. ಚೆನ್ನಾಗಿದೆ. ಎಷ್ಟದು ಪ್ಲೇಟ್ ಲೆಕ್ಕನ ಏನು? ಪ್ಲೇಟ್ ಲೆಕ್ಕನೇ. ಎಷ್ಟದು ಪ್ಲೇಟು? 100 ರೂಪೀಸ್. ಎಲ್ಲಾ ಸ್ಟಾಲ್ಗಳು ಬಂದಿತ್ತಲ್ವಾ ಸರ್? ಅದ್ರಲ್ಲಿ ಸ್ಪೆಷಲ್ ಇದ್ದಿದ್ ಯಾವ್ದು? ಸರ್ ಜಾಮೂನ್ ಸ್ಪೆಷಲ್ ಇತ್ತು ಸರ್. ಕೋಲಾರ ಜಾಮೂನ್ ತರಿಸಿದ್ವಿ, ಸೂಪರ್ ಇತ್ತು ಸರ್ ಕೋಲಾರ ಜಾಮೂನು ಸರ್. ಮತ್ತೆ ಕಬಾಬ್ ಮಾಡಿದ್ರಿ ಸರ್, ಎಕ್ಸಲೆಂಟ್ ಆಗಿ ಮಾಡಿದೆ ಸರ್. ಮತ್ತೆ ನಮ್ಮ ಟೀಮ್ ಅವರು ಕೆಲವರು ಹರ್ಷಿತಾ ಅಂತ ಹೇಳಿ ಮಗು ಒಬ್ರು ಬಿರಿಯಾನಿ ಮಾಡಿದ್ರು ಸರ್. ನಮ್ಮ ಸೇಲ್ಸ್ ಅಲ್ಲಿ ಸೂಪರ್ ಐಟಮ್ಸ್ ಎಲ್ಲ ಮಾಡಿದ್ರು ಸರ್. ತುಂಬಾ ಚೆನ್ನಾಗಿದೆ ಸರ್. ಹೈಲೈಟ್ ಆಗಿದ್ದು ಬಿರಿಯಾನಿ ಸರ್. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮಹೇಶ್ ಅಂತ ಸರ್. ಏನು ಅಂಗಡಿ ಇಟ್ಟಿದ್ಯಾ ಈಗ? ಸ್ಟಾಲ್ ಐಸ್ ಕ್ರೀಮ್, ವೆಜ್ ಪಪ್ಸ್. ಹೌದಾ? ಏನ್ ಉದ್ದೇಶ ಇಟ್ಕೊಂಡ್ ಮಾಡ್ತಿರೋ ಅಂತದ್ದು ಇದು? ಸರ್ ಚೆನ್ನಾಗಿರ್ಲಿ ಅಂತ ಎಲ್ಲ. ಅರ್ಥ ಆಗಿಲ್ಲ ಸರ್. ಏನ್ ಹೇಳ? ಬಿಸ್ನೆಸ್ ಐಡಿಯಾಸ್ ಹೆಂಗೆ ಅಂತ ಗೊತ್ತಾಗಿಲ್ಲ. ಬಿಸ್ನೆಸ್ ಐಡಿಯಾ ಹೇಗಿರ್ಬೇಕು ಅಂತ ಹೇಳಿ ಈಗ್ಲಿಂದಲೇ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ. ಪ್ರೋಗ್ರಾಮ್ ಟೈಪ್ ಮಾಡಿ. ಯಾವ್ಯಾವ ಐಸ್ ಕ್ರೀಮ್ ಎಷ್ಟೆಷ್ಟಿದೆ ಸರ್? ಮಾಮೂಲಿ ಕ್ಯಾಂಡಿ 15 ರೂಪೀಸ್. ಕೋನ್ ಐಸ್ ಆಗೋಗಿದೆ ಸರ್, ಅದು ಬಂದಿದ್ದು ಸ್ಟಾಕ್ ಎಲ್ಲ ಮುಗಿತು. ಅದು 40 ರೂಪೀಸ್ ಇತ್ತು, 25 ರೂಪೀಸ್ ಇತ್ತು, 30 ಇತ್ತು ಸರ್. ಅವೆಲ್ಲ ಫಿನಿಶ್ ಆಗೋಯ್ತು. ಲಾಸ್ಟ್ ಕ್ಯಾಂಡಿ ಮಾತ್ರ ಉಳಿದಿದೆ ಸರ್, ಇನ್ನೆಲ್ಲ ಫಿನಿಶ್. ಏನ್ ಡಿಸ್ಕೌಂಟ್ ಇಟ್ಕೊಂಡ್ ಮಾಡ್ತಾ ಇದ್ದೀರಾ ಏನು ಹಾಗೇನಾ? ಏನಿಲ್ಲ ಸರ್, 10 ರೂಪೀಸ್ ಇದೆ, ನಾವು 12 ರೂಪೀಸ್ 13 ರೂಪೀಸ್ ಮಾಡ್ತೀವಿ ಅಷ್ಟೇ ಸರ್. ಎಷ್ಟು ಬಂಡವಾಳ ಹಾಕಿದ್ದೆ ಸರ್? ನಾನು 3000 ರೂಪೀಸ್ ಹಾಕಿದೆ ಸರ್ ಬಂಡವಾಳ. ಎಷ್ಟು ವ್ಯಾಪಾರ ಆಗಿದೆ? ಎಲ್ಲ ಆಗೋಗಿದೆ ಸರ್, ಇನ್ ಸ್ವಲ್ಪ ಇದೆ. ಇದು ಮೈನಸ್. ವ್ಯಾಪಾರ ಎಷ್ಟಾಗಿದೆ? ವ್ಯಾಪಾರ ಒಂದು 4000 ಆಗಿದೆ ಸರ್. 4000 ಆಗಿದೆ ಅಂದ್ರೆ 1000 ರೂಪಾಯಿ ಪ್ರಾಫಿಟ್ ಬಂದಿದೆ. ಇನ್ನೂ ಐಟಮ್ಸ್ ಇದೆ. ಹೌದು ಸರ್. ಹಾಗಾದ್ರೆ ನಿನ್ ದೊಡ್ಡ ಅಂಗಡಿ ಇಡ್ಬೋದಪ್ಪ. ಹ್ಞೂ ಸರ್. ವೆಜ್ ಪಪ್ಸ್, ಎಗ್ ಪಪ್ಸ್ ಇದೆ ಸರ್. ವೆಜ್ ಪಪ್ ಬಂದು 20 ರೂಪೀಸ್, ಇದು ಬಂದು 30 ರೂಪೀಸ್. ಇದರಲ್ಲಿ ಪರವಾಗಿಲ್ಲ ಸರ್, ಚೆನ್ನಾಗಿ ಹೋಗಿದೆ, ಎಲ್ಲ ನಡೆದಿದೆ ಸರ್. ನೋಡಿದ್ರಲ್ಲ, ಮೆಗಾ ಸೇಲ್ಸ್. ಬಹಳಷ್ಟು ಹುಡುಗರು ಕಷ್ಟಪಟ್ಟು ತಮ್ಮ ನಾಲೆಡ್ಜ್ಗಾಗಿ ಇವೆಲ್ಲವನ್ನ ಮಾಡಿದ್ದಾರೆ. ಆ ಮಕ್ಕಳಿಗೆ ನಾವು ಈ ಒಂದು ವಿಡಿಯೋ ನೋಡೋದ್ರ ಮುಖಾಂತರ ಪ್ರೋತ್ಸಾಹ ನೀಡೋಣ, ಅವ್ರಿಗೆ ಒಳ್ಳೇದಾಗಲಿ. ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.